ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಯಾರು? ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರು ಚಂದ್ರಗುಪ್ತ ಮೌರ್ಯ. ಪ್ರಶ್ನೆ 2. ಚಂದ್ರಗುಪ್ತ ಮೌರ್ಯನು ಯಾರ ಸಮಕಾಲೀನವನು? ಚಂದ್ರಗುಪ್ತ ಮೌರ್ಯನು ಅಲೆಕ್ಸಾಂಡರನ ಸಮಕಾಲೀನವನು. ಪ್ರಶ್ನೆ 3. ಚಂದ್ರಗುಪ್ತನ ಆಸ್ಥಾನಕ್ಕೆ ಯಾರು ರಾಯಭಾರಿಯಾಗಿ ಬಂದರು? ಚಂದ್ರಗುಪ್ತನ ಆಸ್ಥಾನಕ್ಕೆ ಮೆಗಸ್ತನೀಸ್ ರಾಯಭಾರಿಯಾಗಿ ಬಂದನು. ಮೆಗಸ್ತನೀಸ್. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಪ್ರಶ್ನೆ 4. ಯಾವ ಗ್ರಂಥವು ಮೌರ್ಯರ ಇತಿಹಾಸವನ್ನು ತಿಳಿಸಲು ಸಹಾಯಕವಾಗಿದೆ? ಇಂಡಿಕಾ ಗ್ರಂಥವು ಮೌರ್ಯರ ಇತಿಹಾಸವನ್ನು ತಿಳಿಯಲು ಸಹಾಯಕವಾಗಿದೆ. ಇಂಡಿಕಾ. ಪ್ರಶ್ನೆ 5. ಇಂಡಿಕಾ ಗ್ರಂಥ ಬರೆದವರು ಯಾರು? ಇಂಡಿಕಾ ಗ್ರಂಥ ಬರೆದವರು ಮೆಗಸ್ತನೀಸ್. ಗ್ರೀಕ್ ರಾಯಭಾರಿ ಮೆಗಸ್ತನೀಸ್. ಪ್ರಶ್ನೆ 6. ಮ್ಯಾಸಿಡೋನಿಯಾದ ರಾಜ ಯಾರು? ಮ್ಯಾಸಿಡೋನಿಯಾದ ರಾಜ ಅಲೆಕ್ಸಾಂಡರ್. ಪ್ರಶ್ನೆ 7. ಮೌರ್ಯರ ಕಾಲದ ಖಚಿತ ಆಧಾರಗಳನ್ನು ತಿಳಿಸುವ ಕೃತಿ ಯಾವುದು? ಮೌರ್ಯರ ಕಾಲದ ಖಚಿತ ಆಧಾರಗಳನ್ನು ತಿಳಿಸುವ ಕೃತಿ ಅರ್ಥಶಾಸ್ತ್ರ. ಪ್ರಶ್ನೆ 8. ಅರ್ಥಶಾಸ್ತ್ರ ಕೃತಿಯ ಕರ್ತೃ ಯಾರು? ಅರ್ಥಶಾಸ್ತ್ರ ಕೃತಿಯ ಕರ್ತೃ ಕೌಟಿಲ್ಯ. ಪ್ರಶ್ನೆ 9. ಕೌಟಿಲ್ಯನು ಯಾರ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದನು? ಕೌಟಿಲ್ಯನು ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದನು. ಪ್ರಶ್ನೆ 10. ಕೌಟಿಲ್ಯನ ಅರ್ಥಶಾಸ್ತ್ರವು ಮೌರ್ಯರ ಕಾಲದ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ಸೈನಿಕ ಅಂಶಗಳ ಬಗ್ಗೆ ಖಚಿತ ವರದಿಯನ್ನು ನೀಡುತ್ತದೆ. ರಾಜನ ಕರ್ತವ್ಯಗಳು, ಇತರ ಮಂತ್ರಿಗಳ ಕರ್ತವ್ಯಗಳ ಬಗ್ಗೆ ಮಾಹಿತಿ ನೀಡುತ್ತದೆ. ಹಾಗೆಯೇ ರಾಜತಂತ್ರ, ಯುದ್ಧತಂತ್ರದ ಬಗ್ಗೆ ಮತ್ತು ಸರ್ಕಾರವನ್ನು ಹೇಗೆ ಸಂಘಟಿಸಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಪ್ರಶ್ನೆ 11. ಚಂದ್ರಗುಪ್ತ ಮೌರ್ಯನು ಚಾಣಕ್ಯರು, ನಂದರ ವಿರುದ್ಧ ನಡೆಸಿದ ಕ್ರಾಂತಿಯ ವಿಷಯವನ್ನು ಯಾವ ಕೃತಿಯು ತಿಳಿಸುತ್ತದೆ? ಚಂದ್ರಗುಪ್ತ ಮೌರ್ಯನು ಚಾಣಕ್ಯರು ಮತ್ತು ನಂದರ ವಿರುದ್ಧ ನಡೆಸಿದ ಕ್ರಾಂತಿಯ ವಿಷಯವನ್ನು ಮುದ್ರಾ ರಾಕ್ಷಸ ಎಂಬ ಕೃತಿಯು ತಿಳಿಸುತ್ತದೆ. ಮುದ್ರಾ ರಾಕ್ಷಸ. ಪ್ರಶ್ನೆ 12. ಮುದ್ರಾ ರಾಕ್ಷಸ ಇದರ ಕರ್ತೃ ಯಾರು? ಮುದ್ರಾ ರಾಕ್ಷಸ ಇದರ ಕರ್ತೃ ವಿಶಾಖದತ್ತ. ಪ್ರಶ್ನೆ 13. ವಿಶಾಖದತ್ತನ ಮುದ್ರಾ ರಾಕ್ಷಸ ಕೃತಿಯು ಚಂದ್ರಗುಪ್ತನು ನಂದರ ವಂಶದವನೆಂದು, ಆದರೆ ವಿಭಿನ್ನ ಗೋತ್ರದವನೆಂದು ತಿಳಿಸುತ್ತದೆ. ಚಂದ್ರಗುಪ್ತ ಹಾಗೂ ಕೌಟಿಲ್ಯರು ವಿದೇಶಿ ಸಹಾಯದಿಂದ ನಂದರ ವಿರುದ್ಧ ಕ್ರಾಂತಿ ನಡೆಸಿದರೆಂದು, ನಂದರ ಸೋಲಿನ ನಂತರ ಚಂದ್ರಗುಪ್ತನ ಜೀವನ ಅಭದ್ರವಾಗಿತ್ತು. ಆಗ ಕೌಟಿಲ್ಯನಿಗೂ ಹಾಗೂ ನಂದರ ಪ್ರಧಾನಿ ರಾಕ್ಷಸನಿಗೂ ನಡೆದ ಒಳಸಂಚುಗಳನ್ನು ಈ ಕೃತಿಯು ತಿಳಿಸುತ್ತದೆ. ಈ ದಿನ ನಾವು ಇತಿಹಾಸಕ್ಕೆ ಸಂಬಂಧಿಸಿದ ಹಾಗೆ ಮೌರ್ಯರ ಬಗ್ಗೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.